ಸೂರ್ಯಕುಮಾರ್ ಯಾದವ್ ಅವರ ಕಾಮ್ ಆ್ಯಂಡ್ ಕಂಪೋಸ್ಡ್ ಇನ್ನಿಂಗ್ಸ್ 50 ರನ್ಸ್ 49 ಬಾಲ್ಗಳಲ್ಲಿ ಹೊಡೆದು ಚೇಸ್ ಮಾಡಿಕೊಟ್ಟಿದ್ದಾರೆ. 111 ಚೇಸ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟರು ಇಂಡಿಯಾ, ಎಷ್ಟು ಕಷ್ಟ ಇದೆ ವಿಕೆಟ್ ಬ್ಯಾಟಿಂಗ್ ಆಡೋದಕ್ಕೆ ಅಂತ ನೋಡಿಕೊಂಡೇ ಬರ್ತಾಯಿದ್ದೀವಿ. ಆ್ಯಂಡ್ ಒಂದು ಒಳ್ಳೆ ವಿಷಯ, ಗುಡ್ ನ್ಯೂಸ್ ಏನಂದರೆ ಈ ಒಂದು ನ್ಯೂಯಾರ್ಕ್ ಪಿಚ್ನಲ್ಲಿ ಇಂಡಿಯಾದ ಎಲ್ಲ ಮ್ಯಾಚಸ್ ಮುಗ್ದೋಗಿದೆ. ಸೊ ಇವಾಗ ನೆಕ್ಸ್ಟ್ ಬೇರೆ ಸ್ಟೇಡಿಯಮ್ನಲ್ಲಿ ಮ್ಯಾಚಸ್ ಆಡ್ತಾ ಇರ್ತಾರೆ. ನ್ಯೂಯಾರ್ಕಲ್ಲಿ ಇಂಡಿಯಾದೇನು 4 ಮ್ಯಾಚಿನ ಸ್ಟೆಂಟ್ ಇತ್ತು, ಕಂಪ್ಲೀಟ್ ಆಗಿದೆ, ಅಂದರೆ ಇನ್ಕ್ಲೂಡಿಂಗ್ ವಾರ್ಮ್ ಅಪ್ ಮ್ಯಾಚ್ ನಾನು ಹೇಳಿದ್ದು. ಆ್ಯಂಡ್ ವಿತ್ ದಿಸ್ ಸೂರ್ಯಕುಮಾರ್ ಯಾದವ್ಸ್ ಎಕ್ಸೆಪ್ಷನಲ್ ಹಾಫ್ ಸೆಂಚುರಿ, ಆ್ಯಂಡ್ ಪ್ರಾಬಬ್ಲಿ ಹಿಸ್ ಹಾಫ್ ಸೆಂಚುರಿ ವಾಸ್ ದ ಫಸ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಕೆಟ್. ಮೋಸ್ಟ್ಲಿ ಸೂರ್ಯಕುಮಾರ್ ಯಾದವ್ ಅವರ ಹಾಫ್ ಸೆಂಚುರಿನೇ ಫಸ್ಟ್ ಹಾಫ್ ಸೆಂಚುರಿ ಇರ್ಬೋದು ಈ ವಿಕೆಟ್ನಲ್ಲಿ. ಹೌದು. ಸೊ ಸ್ಕೈಸ್ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸೊಂದಿಗೆ ಶಿವಮ್ ದುಬೆ ಅವರು ಸಪೋರ್ಟ್ ಏನು ಮಾಡಿದರು. ಸೊ ಇದರಿಂದ ಇಂಡಿಯಾ ಹ್ಯಾವ್ ಬೀನ್ ಕ್ವಾಲಿಫೈಡ್ ಟು ಸೂಪರ್ 8s. ಆ್ಯಂಡ್ ವಿ ಶುಡ್ ನಾಟ್ ಫರ್ಗೆಟ್ ದ ಕಾಂಟ್ರಿಬ್ಯೂಷನ್ ಆಫ್ ಹರ್ಷದೀಪ್ ಸಿಂಗ್. ಸೊ ಹೀಸ್ ಬೆಸ್ಟ್ ಫಿಗರ್ಸ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಫಿಗರ್ಸ್ ಅಂತ ಕರಿಬೋದು. 4 for 9. ಸೊ ಅತ್ಯುತ್ತಮವಾದ ಬೌಲಿಂಗ್ ಪರ್ಫಾರ್ಮೆನ್ಸ್ ಹರ್ಷದೀಪ್ ಸಿಂಗ್ ಅವರಿಂದ. ಸೊ ಇಂಡಿಯಾ ಹ್ಯಾವ್ ಬೀನ್ ಕ್ವಾಲಿಫೈಡ್ ಟು ದ ಸೂಪರ್ 8s. ಸೊ ಸೂಪರ್ 8s ಅಂದರೆ ಏನು? ಈ ಸಲ ಹೈಯೆಸ್ಟ್ ನಂಬರ್ ಆಫ್ ಟೀಮ್ಸ್ ಕಾಂಪೀಟ್ ಮಾಡ್ತಿದ್ದಾರೆ T20 ವರ್ಲ್ಡ್ ಕಪ್ಪಲ್ಲಿ. ಹಳೆ ವೀಡಿಯೋಲಿ ನಾನು ಫಾರ್ಮ್ಯಾಟ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇವಾಗ ಸೂಪರ್ 8ಸ್ಗೆ ಕ್ವಾಲಿಫೈ ಆಗ್ತಾಯಿದ್ದಾರೆ ಇಂಡಿಯಾ. ಸೊ ಸೂಪರ್ 8s ಏನಂದರೆ, ಸೊ 4 ಗ್ರೂಪಿಂದನೂ 2 ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಡಿ 4 ಗ್ರೂಪಿಂದನೂ 2 ಟೀಮು ಬರ್ತಾರೆ. ಆ್ಯಂಡ್ ಗ್ರೂಪ್ 1, ಗ್ರೂಪ್ 2 ಅಲ್ಲೂ 2 ಗ್ರೂಪ್ ಫಾರ್ಮ್ ಆಗುತ್ತೆ. ಸೊ ಅದರಲ್ಲೂ ಟಾಪ್ 2 ಸೆಲೆಕ್ಟ್ ಆಗ್ತಾರೆ, ಸೆಮಿಫೈನಲ್ಸ್ ಆಡ್ತಾರೆ, ಆ್ಯಂಡ್ ದೆನ್ ದ ಫೈನಲ್. ಸೊ ಇವಾಗ ಗ್ರೂಪ್ ಡಿ ಇಂದ ಸೌತ್ ಆಫ್ರಿಕಾ, ಗ್ರೂಪ್ ಬಿ ಇಂದ ಆಸ್ಟ್ರೇಲಿಯಾ ಆ್ಯಂಡ್ ಗ್ರೂಪ್ ಎ ಇಂದ ಇಂಡಿಯಾ ಕ್ವಾಲಿಫೈ ಆಗಿದ್ದಾರೆ. ಗ್ರೂಪ್ ಸಿ ಇಂದ ಇನ್ನೂ ಯಾರು ಕ್ವಾಲಿಫೈ ಆಗಿಲ್ಲ. ಬಟ್ ಇಷ್ಟರಲ್ಲೇ ಕ್ವಾಲಿಫೈ ಖಂಡಿತವಾಗ್ಲೂ ಆಗ್ತಾರೆ. 2 ಟೀಮ್ ಕ್ವಾಲಿಫೈ ಆಗ್ತಾರೆ. ಆ್ಯಂಡ್ ಗ್ರೂಪ್ ಎ ಇಂದ ಪ್ರಾಬಬ್ಲಿ USA ಕ್ವಾಲಿಫೈ ಆಗ್ಬೋದು ಅಂತ ಅನಿಸುತ್ತೆ. ಸೊ ಲೆಟ್ ಅಸ್ ಹೋಪ್ ಸೂಪರ್ 8ಸ್ನಲ್ಲಿ ಕೂಡ ದೆ ವಿನ್ ಆ್ಯಂಡ್ ಕ್ವಾಲಿಫೈ ಟು ದ ಸೆಮಿಫೈನಲ್ಸ್. ಆ್ಯಂಡ್ ಲೆಟ್ ಅಸ್ ಹೋಪ್ ದ್ಯಾಟ್ 2011 ನಂತರ ಅನದರ್ ICC ಟ್ರೋಫಿ, 2013 ಚಾಂಪಿಯನ್ಸ್ ಟ್ರೋಫಿ ಕೂಡ ICC ಟೂರ್ನಮೆಂಟು. ಸೊ ಫೈನಲಿ ಇಸ್ ಇಟ್ ಆರ್ ಟೈಮ್? ಕಾದು ನೋಡೋಕ್ಕಾಗುತ್ತೆ. ಸೊ ಲೆಟ್ ಅಸ್ ಹೋಪ್ India will be qualifying to the semi-finals, and let us all celebrate India's qualification to the Super 8s.